ಹಲೋ, ಕೃಷ್ಣವೇಣಿ ಇದಾರಾ? ಹೇಳಿ, ಏನ್ ಹೇಳಿ. ಮೇಡಮ್, ಅದು ಲಾಸ್ಟ್ ಟೈಮ್ ಒಂದು ರಾತ್ರಿ ಹೊತ್ತು ಲೇಟ್ ಆಗಿತ್ತು, DTP ಮಾಡ್ಸ್ಕೊಂಡು ಹೋಗಿದ್ದೆ. ನಿಮ್ಮ ಹತ್ರ ನೆನಪಿದ್ಯಾ? 2.5-3 ತಿಂಗಳಿಂದ. ಅದಕ್ಕೆ ಮೇಡಮ್ ಸ್ವಲ್ಪ DTP ವರ್ಕ್ಸ್ ಇತ್ತು, ಕೊಡೋಣ ಅಂತ. ನಾನು ಆಫೀಸಲ್ಲಿ ಆಮೇಲೆ. ಓಕೆ, ಅಲ್ಲ ಸ್ಕ್ರಿಪ್ಟ್ ಹೆಂಗಿದೆ ಅಂತ ಕೇಳ್ಕೊಳ್ಳಿ ಹೋಗ್ಲಿ. ಓಕೆ, ಹೇಳಿ ಅಂತ ಹೇಳಿ. ಮೇಡಮ್, ಆಕ್ಚುಲಿ ಇದು ಬೇರೆ ತರ ಫಿಲಮ್, ಇದು ಎಲ್ಲೂ ಲೀಕ್ ಮಾಡಬಾರ್ದು ದಯವಿಟ್ಟು. ಒಂದು ಹುಡುಗ ಒಂದು ರೂಮಿನಲ್ಲಿ ಕುಳಿತುಕೊಂಡಿದ್ದಾನೆ. ಸೊ ಅವನನ್ನು ನೋಡೋ ಒಬ್ಬಳು ಬಾಲೆ ಬರುತ್ತಾಳೆ. ಏನ್ ಸಿನಿಮಾ ಸ್ಕ್ರಿಪ್ಟ್ ಈ ತರ ಇದೆಯಾ? ಸಿನಿಮಾ ಸ್ಕ್ರಿಪ್ಟ್ ಇದೇ ತರ ಇರೋದು. ನಾನು ಆಡು ಭಾಷೆನಲ್ಲಿ ಹೇಳ್ತಾ ಇಲ್ಲ, ನಾ ಸ್ಕ್ರಿಪ್ಟ್ ಹೆಂಗಿದೆ ಹೆಂಗ್ ಹೇಳ್ತಿದ್ವಿ ಮೇಡಮ್, ಬರ್ದಿರೋ ಪ್ರಕಾರ. ಸರಿ ಸರಿ, ಹೇಳಿ. ಆ ಹುಡುಗಿ ಮನೆಯೊಳಗೆ ಬರುತ್ತಾಳೆ. ಅವನು ಯಾವುದೋ ಒಂದು ಬೇಡದ ಪುಸ್ತಕವನ್ನು ಓದುತ್ತಿರ್ತಾನೆ. ಅವಳಿಗೆ ಆಸೆ, ಅವಳಿಗೆ 35 ವರ್ಷ ಆಗಿರುತ್ತೆ, ಅವಳಿಗೆ ಇನ್ನೂ ಮದುವೆ ಆಗಿರಲ್ಲ. ಆ ಒಂದು ಸಮಯದಲ್ಲಿ ಇಬ್ಬರು ಕಣ್ಣಿನಿಂದ ಕಣ್ಣನ್ನು ನೋಡುತ್ತಾರೆ, ತುಂಬಾ ಹತ್ತಿರ ಬರುತ್ತಾರೆ. ಹುಡುಗ ಸ್ವಲ್ಪ ನಾಚಿಕೊಳ್ಳುತ್ತಾನೆ. ಮೇಡಮ್, ಹುಡುಗಿ ಹೆಸರು ಕೃಷ್ಣವೇಣಿ ಅಂತ, ನೆನಪಿರ್ಲಿ. ನನ್ನ ಹೆಸರು ಹೇಳ್ತಿದ್ದೀರಾ ನೀವು? ನಿಮ್ಮ ಹೆಸರು ಚೆನ್ನಾಗಿತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟಿದೀನಿ. ಒಂದ್ ನಿಮಿಷ, ನಿಮ್ಗೆ ಯಾರು ಕೊಟ್ಟಿದ್ ಹೋಗ್ಲಿ, ನಾನ್ ಮಾಡ್ತೀನಿ ಮಾಡಿ ಅಂತ ಹೇಳಿ. ಮೇಡಮ್, 2.5 ತಿಂಗಳಿಂದ ನಾನೇ ಗಣೇಶ ಬಂದು ಮಾಡಿಸ್ಕೊಂಡು ಹೋಗಿದ್ದೀನಿ ನಾನಲ್ಲಿ. ಹೌದಾ? ಎಲ್ಲಿ ಬಂದಿದ್ರಿ? ಯಾವ ಏರಿಯಾದಲ್ಲ? 2-3 ಕಡೆ ಇದೆ, ಯಾವ ಏರಿಯಾಗ ಬಂದಿದ್ರಿ ನೀವು? ನಮ್ ಶಿಷ್ಯ ಬಂದಿದ್ ಮೇಡಮ್, ಕೇಳಿ ಹೇಳ ನಾನು ಎಲ್ಲಿ ಅಂತ. ಸರಿ, ಕೇಳಿ ಹೇಳಿ. ಮೇಡಮ್, ಸ್ಕ್ರಿಪ್ಟ್ ಕೇಳ್ಕೊಬಿಡಿ, ಆಗುತ್ತೋ ಇಲ್ವಾ ಅಂತ ಹೇಳ್ಬಿಡಿ. ಅದಕ್ಕೆ ಅಲ್ಲ, ನೀವ್ ತಗೊಂಡ್ ಬನ್ನಿ, ನೀವ್ ಹೇಳದ್ ಬೇಡ, ಅದ್ ಹೆಂಗಿದ್ರು ನಾವು ಟೈಪ್ ಮಾಡ್ಕೊಡ್ತೀವಿ. ಆ ತರ ಇದ್ರು ಟೈಪ್ ಮಾಡ್ತೀರಾ ನೀವು? ರೀ, ನಮ್ಗೇನ್ರಿ, ನೀವ್ ಮಾಡೋ ಸಿನಿಮಾ ನಿಮಗೆ ಗೊತ್ತಿರ್ಬೇಕು, ನಮ್ಮನ್ ಕೇಳಿದ್ರೆ. ಇದೊಂದ್ ಸ್ವಲ್ಪ ಬೇರೆ ತರ ಸಿನಿಮಾ ಮೇಡಮ್, ಆ ತರ ಸಿನಿಮಾ ಇದೆ. ಅದಕ್ಕೆ ಆ ತರ ಸಿನಿಮಾ ಅಂದ್ರೆ ಮುಂದೆ ಕೇಳಿ ಮೇಡಮ್, ಕತೆ ಗೊತ್ತಾಗ್ಬಿಡುತ್ತೆ. ಇದೊಂದು ಸೀನ್ ಅಲ್ಲ ನಿಮ್ಗೆಲ್ಲ. ಆ ಹುಡುಗ ಮೋಹಿತನಾಗಿ ಅವಳ ಬಳಿ ಬಂದು ಹಾಗೆ ಅವಳ ಕಣ್ಣುಗಳನ್ನು ನೋಡುತ್ತಾ, ಹಾಗೆ ಅವಳ ಮೂಗನ್ನು ನೋಡುತ್ತಾ, ಹಾಗೆ ಅವಳ ತುಟಿಯನ್ನು ನೋಡುತ್ತಾನೆ. ತುಟಿಯನ್ನ ನೋಡಿ ಅವನ ತುಟಿ ನಡುಕ ಬಂದು, ಮೇಡಮ್ ಆ ತರ ಏನ್ ಬರ್ದಿಲ್ಲ ನಾನು, ಪೂರ್ತಿ ಕೇಳಿ. ತುಟಿಯನ್ನ ನೋಡಿ ಅವನ ಕೈಲಿದ್ದ ಒಂದು ಕುಂಕುಮದ ಬಟ್ಲು ತಗೊಂಡ್ಬಂದು ಅವಳ ಹಣೆ ಮೇಲೆ ಇಡುತ್ತಾನೆ. ಅಲ್ಲಿಗೆ ಅವರ ಮದುವೆ ಆಯಿತು. ಅಂದಿನ ರಾತ್ರಿ ಅವರಿಗೆ ಮೊದಲ ರಾತ್ರಿ. ಮಾಡ್ಕೊಡೋಣ, ನೀವ್ ಇಲ್ಲ ಎಲ್ಲ ಸ್ಟೋರಿ ಹೇಳ್ತಿದ್ದೀರಲ್ಲ. ಅಲ್ಲ, ಮೊದಲ ರಾತ್ರಿಯಲ್ಲಿ ಅವನು ಅವಳ ಬಳಿ ಬರುತ್ತಾನೆ. ಇಬ್ಬರು ಮಲ್ಲಿಗೆ ತುಂಬಿದ ಮಂಚದಲ್ಲಿ ಕುಳಿತುಕೊಳ್ಳುತ್ತಾರೆ. ಕೃಷ್ಣವೇಣಿಯವರು ನಾಚಿ 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 ನೀರಾಗಿ ಬಿಡುತ್ತಾರೆ. ಹಲೋ, ಹೇಳಿ ಮೇಡಮ್. ನನ್ನ ಹೆಸರು ಕೃಷ್ಣವೇಣಿ ಅಂತ ನಂಗೆ ಗೊತ್ತು, ಹೆಸರು ರಿಪೀಟ್ ಮಾಡ್ತೀರಾ? ನೀವ್ ಯಾರಂತ ಹೇಳಿ. ಮೇಡಮ್, ನಿಮ್ ಹೆಸರೇನು ಹಾಳು ಮಾಡಲ್ಲ ಮೇಡಮ್, ಈ ಸಿನಿಮಾ ಪೂರ್ತಿ ಇಲ್ಲೇ ಮೇಡಮ್ ಟ್ವಿಸ್ಟ್. ಮತ್ತೆ ಸಿನಿಮಾ ಸ್ಟೋರಿ ಕೆಡದಾಗ ಹೇಳ್ಬಿಟ್ಟು ನನ್ನ ಹೆಸರು ಯಾಕೆ ಇಡ್ತಿದ್ದೀರಾ ನೀವು? ಮೇಡಮ್, ಇಲ್ಲಿ ಹೀರೋ ಸತ್ತೋಗ್ಬಿಡ್ತಾನೆ ಮೇಡಮ್ ಫಸ್ಟ್ ನೈಟ್ ಅಲ್ಲೇನೆ. ಸಾಕು, ಚೆನ್ನಾಗಿಲ್ಲ ಸಿನಿಮಾ, ಈಗಲೇ ಫ್ಲಾಪ್. ಮೇಡಮ್ ಕೇಳಿ ಮೇಡಮ್, ಆಸೆಗಳು 100. ಅವಳು ಮುಂದೆ ಮದುವೆ ಆಗ್ತಾಳ ಅಥವಾ ಏನ್ ಮಾಡ್ತಾಳೆ, ಅವಳ ಉದ್ಯೋಗ ಏನಾಗಿರುತ್ತೆ, ಅದ್ರ ಮೇಲೆ ನಾವು ಬಲೆ ಹೆಣ್ದಿದೀವಿ. ಮೇಡಮ್, ನೀವು ಹೇಳುವಾಗಲೇ ತುಂಬಾ ಕೆಡದಾಗಿದೆ ಅದು. ನೀವು ಬನ್ನಿ ನೋಡೋಣ. ಮೇಡಮ್, ನೀವು ಇದ್ರಲ್ಲಿ ರೋಲ್ ಮಾಡ್ತೀರಾ ಮೇಡಮ್? ಕೆಡದಾಗಿರೋ ಸಿನಿಮಾದಲ್ಲೆಲ್ಲ ನಾನು ಮಾಡಲ್ಲ ರೀ. ಈಗ ಸಿಲ್ಕ್ ಸ್ಮಿತ್ ಅಂತ ಒಂದು ಒಳ್ಳೆ ಐಟಮ್ ಸಾಂಗ್ ಕೊಡ್ತೀವಿ ನಿಮ್ಗೆ. ನೀವೇ ಮಾಡಿ, ನಿಮ್ಗೆ ಚೆನ್ನಾಗಿರ್ಬೋದು. ಮೇಡಮ್, ಹುಡುಗರೆಲ್ಲರೂ ಐಟಮ್ ಸಾಂಗ್ ಮಾಡ್ತಾರ ಮೇಡಮ್, ನೀವು ಮಾಡ್ಬೋದು. ಏನಾಗಲ್ಲ, ಹುಡುಗಿ ತರ ವೇಷ ಹಾಕೊಂಡು ಮಾಡಿ, ಚೆನ್ನಾಗಿರುತ್ತೆ. ಮೇಡಮ್ ಕೇಳಿ, ಈಗ ಆ ತರ ಡ್ರೆಸ್ ಹಾಕೊಂಡ್ ಮಾಡಿದ್ರೆ ಜನ ಹೆಂಗ್ ನೋಡ್ತಾರೆ ಮೇಡಮ್? ನಮ್ಮ ಹತ್ರ ಇದ್ರೆ ತಾನೇ ನೋಡೋದವ್ರು. ಅಲ್ಲ, ಡ್ಯಾನ್ಸ್ ಎಲ್ಲ ಇದ್ರೆ, ಪರ್ಫಾರ್ಮೆನ್ಸ್ ಎಲ್ಲ ಇದ್ರೆ ತಾನೇ ನೋಡೋದು ಅಂತ. ಬೋಲ್ಡ್ ಆಗಿದ್ದೀರಾ ರೀ. ನಿಮ್ ಹೆಸರೇನು, ಯಾರು ಅಂತ ಹೇಳಿ. ಕೇಶವ್ ಫ್ರೆಂಡ್ ಯಾರು ಹಿಂಗ್ ಮಾತಾಡಲ್ವಲ್ಲ ಮೇಡಮ್? ಅದೇ ಮೇಡಮ್, ಬೆಂಗಳೂರಿನಲ್ಲಿ ಈ ತರ ಮಾತಾಡೋರ್ನ ಕೆಲವರು ಮಾತ್ರ ನೋಡ್ತೀರಾ. ಅವರು ಈ ಚೇರಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಮೈಕ್ ಮುಂದೆ. ಹೌದು, ನಾನು 93.5 ರೆಡ್ FM ಇಂದ RJ ನಿಖಿಲ್ ಸ್ವಾಮಿ ಅಂತ ಮಾತಾಡ್ತಿರೋದು. ನಂಬರ್ ಕೊಟ್ಟಿದ್ದು ಕೇಶವನೇ ನಂಬರ್ ಕೊಟ್ಟಿದ್ದು. ನಿಜ. ಬಾಯ್ ಬಾಯ್.